ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಚಿಕ್ಕ ಸಮ್ಮರಿ ಕೊಡಬೇಕು ಅಂತ ಹೇಳಿದ್ರೆ, ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮಾಡಿದ್ಮೇಲೆ ಯಾವ್ಯಾವುದು ಎನಿಮಿದೋ ಯಾವ್ಯಾವುದು ನಾನ್ ಎನಿಮಿದೋ ಅದು ಕಂಡುಹಿಡ್ಕೋಬೇಕು. ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕ್ 1 ಮಾರ್ಕ್ 2 ಮಾರ್ಕ್ 3 ಹೋಗ್ತಲೇ ಇರಬೇಕು. 12 ಏರ್ಕ್ರಾಫ್ಟ್ ಬಂದರೆ ಆ 12ಕ್ಕೂ ನಾನು ಮಿಸೈಲ್ ಕಳಿಸ್ಬೇಕು. ವಾರ್ ಹೆಡ್ ಎಫೆಕ್ಟಿವ್ ವಾರ್ ಹೆಡ್ ತಯಾರು ಮಾಡಬೇಕು. ಫ್ಯೂಸ್ ಇರಬೇಕು. ಹತ್ತಿರ ಹೋದಾಗ ಫ್ಯೂಸಿಂದ ಡಮಾರ್ ಅಂತ ಎಕ್ಸ್ಪ್ಲೋಡ್ ಆಗಬೇಕು. ಆ ರೆಡರ್ ಬರಲಿಕ್ಕೆ ರೆಡಿ ಅನ್ನೋಕ್ಕೆ 10 ವರ್ಷ ಆಯಿತು. ಬ್ರಹ್ಮೋಸಲ್ಲಿ ಮೂತಿ ಹತ್ರ ಸುತ್ತ ಚಕ್ರ ಹೋಲ್ ಇರೋದು ಅದಕ್ಕೆ ಅಲ್ವಾ? ಹೌದು, ಅದಕ್ಕೆ ಗಾಳಿ ತಗೊಳ್ಳೋಕೆ ಏರ್ ಇಂಟೇಕ್. ಬ್ರಹ್ಮೋಸ್ ಲಿಕ್ವಿಡ್ ರಾಮ್ಜೆಟ್, ನಮ್ದು ಸಾಲಿಡ್ ರಾಮ್ಜೆಟ್. ಸೂಪರ್ ಸಾನಿಕ್ ಬಿಗ್ ಚಾಲೆಂಜ್. ಸುಂಟ್ರ ಗಾಳಿ ಬರ್ತಾ ಇರುತ್ತೆ, ನೀನು ಮ್ಯಾಚ್ ಸ್ಟಿಕ್ ಹಚ್ಚಿಸ್ತಿ. ಆ ಮ್ಯಾಚ್ ಸ್ಟಿಕ್ ಹಚ್ಚಿದಾಗ ಉರಿತಾ ಇರಬೇಕು. ಅದಕ್ಕೆ ಆ ರೀತಿ ಮಾಡೋದು ಎಷ್ಟು ಚಾಲೆಂಜು. ಸೂಪರ್ ಸಾನಿಕ್ ಕಂಬಸ್ಟನು ಅಷ್ಟೇ ಚಾಲೆಂಜ್. ರೆಡಾರ್ ಹೆಂಗ್ ಫಂಕ್ಷನ್ ಆಗುತ್ತೆ? ಪಲ್ಸಸ್ ಬಿಡ್ತೀವಿ. ಪಲ್ಸ್ ಬಿಟ್ಟು ಆಕಾಶದೊಳಗೆ ಯಾವ್ದಾರ ಏರ್ಕ್ರಾಫ್ಟ್ ಹೋಗ್ತಾ ಇದ್ರೆ ಪಲ್ಸ್ ಅದ್ರ ಮೇಲೆ ಹೋಗಿ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ರೆಡಾರ್ಗಳನ್ನ ಅವ್ರ ಕೈಲಿ ಜಾಮ್ ಮಾಡೋಕ್ಕಾಗಲಿಲ್ಲ. ಅವ್ರ ರೆಡಾರ್ಗಳೆಲ್ಲ ನಾವು ಜಾಮ್ ಮಾಡಿದ್ವಿ. ಈಗ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಬಂದಾಗ ತುಂಬ ಚರ್ಚೆ ನಡೆದಿದೆ ಅದರಲ್ಲಿ. ಬಟ್ ಅದನ್ನು ಕಾರ್ಯರೂಪಕ್ಕೆ ತಂದವ್ರ ಬಾಯಿಂದನೇ ಕೇಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅದರಲ್ಲಿ ಯಾವುದೆಲ್ಲ ಡಿಸ್ಕ್ಲೋಸ್ ಮಾಡ್ಬೋದು ಆ ಅಂಶಗಳನ್ನು. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಚಿಕ್ಕ ಸಮ್ಮರಿ ಕೊಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ. ಇದನ್ನು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ರೇಂಜು ತುಂಬ ಜಾಸ್ತಿ ಇಲ್ಲ, 30-40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ಅಷ್ಟೇ. ಒಂದು ಸರ್ಫೇಸ್ ಟು ಏರ್ ಹೋಗುತ್ತಿದ್ದು. ಆಮೇಲೆ ನಮ್ಮ ದೇಶಕ್ಕೆ ಗಡಿ ದಾಟಿ ಯಾರು ಬರ್ತಾರೋ, ಈ ಪಾಕಿಸ್ತಾನ ಇರ್ಬೋದು, ನಾಳೆ ಬೇರೆ ಯಾರು ಇರ್ಬೋದು, ಅವ್ರ ಗಡಿ ದಾಟಿ ಬಂದರೆ ಅವ್ರನ್ನ ಗಡಿ ದಾಟಿ ಒಳಗೆ ಬರೋ ಮೊದಲೇನೆ ಅದನ್ನ ನಾವು ಅಲ್ಲೇ ಧ್ವಂಸ ಮಾಡೋದು, ಆಕಾಶದಲ್ಲೇ ಧ್ವಂಸ ಮಾಡಬೇಕು. ಅದು ಇಂಪಾರ್ಟೆಂಟ್. ಆಮೇಲೆ ಅದರಿಂದ ನಮಗೆ ಗಡಿ ದಾಟಿ ಬರೋದು ಟೈಮ್ ತುಂಬ ಕಡಿಮೆ ಇರುತ್ತೆ. ಅವರು ಹತ್ರ ಬಂದ್ಬಿಟ್ಟು ಮೇಲೆ ಹಾರ್ಬೋದು, ದೂರದಿಂದ ಬರ್ಬೋದು ಅಲ್ವಾ. ಕೆಲವರು ದೂರದಿಂದ ಬರ್ತಾರೆ, ಆಮೇಲೆ ಕೆಳಗೆ ಬರ್ಬೋದು, ಫ್ಲೈ ಮಾಡಬೇಕು, ಇಲ್ಲಿ ಬಂದ್ಬಿಟ್ಟು ಇಟ್ ಮೇ ಬಿ ಏರ್ಕ್ರಾಫ್ಟ್, ಇಟ್ ಮೇ ಬಿ ಬಾಂಬರ್, ಇಟ್ ಮೇ ಬಿ ಫೈಟರ್, ಇಟ್ ಮೇ ಬಿ ಅನ್ಮ್ಯಾನ್ಡ್ ಏರ್ ವೆಹಿಕಲ್, ಇಟ್ ಮೇ ಬಿ ಹೆಲಿಕಾಪ್ಟರ್. ಸೊ ದೇ ಮೇ ಹೆಲಿಕಾಪ್ಟರ್ ಸಡನ್ಲಿ ಮೇಲೆ ಬರ್ಬೋದು. ಆದ್ದರಿಂದ ನಮ್ಮದು ಬೇಗ ಅದನ್ನ ರೆಸ್ಪಾನ್ಸ್ನ ನಾವು ಡಿಟೆಕ್ಟ್ ಮಾಡಬೇಕು. ಯಾರು ಬರ್ತಾರೆ ಚಕ್ ಅಂತ ಗೊತ್ತಾಗಬೇಕು. ಸೊ ದ ರಿಯಾಕ್ಷನ್ ಟೈಮ್ ಇಸ್ ವೆರಿ ಸ್ಮಾಲ್. ಇದು ಒಂದು. ಇನ್ನೊಂದು ಈ ಕಡೆಯಿಂದ ಬರೋದು ಆ ಕಡೆಯಿಂದ ಬರೋದು ಮೇಲೆ ಕೆಳಗೆ. ಸೊ ಕಣ್ಣು ಈಗ ನೋಡ್ತಾ ಇರಬೇಕು, ಕಂಟಿನ್ಯೂಸ್ಲಾಗಿ ಸರ್ವೆಲೆನ್ಸ್ ಇರಬೇಕು, ಫುಲ್ ಕವರ್ ಮಾಡ್ತಾ ಇರಬೇಕು. ಮಾಡಿದ್ಮೇಲೆ ಯಾವ್ಯಾವುದು ಎನಿಮಿದೋ ಯಾವ್ಯಾವುದು ನಾನ್ ಎನಿಮಿದೋ ಅದು ಕಂಡುಹಿಡ್ಕೋಬೇಕು. ಎಲ್ಲ ಏರ್ಕ್ರಾಫ್ಟ್ ಎನಿಮಿದಿಲ್ಲ, ನಮ್ದು ಇರ್ಬೋದು, ಅಥವಾ ಎಲ್ಲಾನು ಫೈಟರ್ ಇಲ್ಲ, ಮೇ ಬಿ ಸಮ್ ಸ್ಮಾಲ್ ಏರ್ಪ್ಲೇನ್ ಟ್ರೈನಿಂಗ್ ಇರ್ಬೋದು. ಸೊ ಯು ಶುಡ್ ಅದಕ್ಕೆ ಡಿಟೆಕ್ಷನ್ ಆ್ಯಂಡ್ ಕ್ಲಾಸಿಫಿಕೇಶನ್, ಕ್ಲಾಸಿಫೈ ಮಾಡಬೇಕು ಯಾವುದು. ಆಮೇಲೆ ಈ ಶತ್ರುದು ಎಷ್ಟು ಒಂದಿದೆಯಾ ಹತ್ತಿದೆ, ಎಲ್ಲಿದೆ, ಯಾವ ದೂರ, ಡಿಸ್ಟೆನ್ಸ್ ಏನು, ಹೈಟ್ ಏನು, ಸ್ಪೀಡ್ ಏನು ಕಂಡುಹಿಡ್ಕೋಬೇಕು. ಅದು ಏನೇನು ಅದರ ಯೋಗ್ಯತೆ ಇದೆ. ಕೆಲವು ಏರ್ಕ್ರಾಫ್ಟ್ ಎಲ್ಲ ನಮ್ಮ ಡೇಟಾ ಬ್ಯಾಂಕಲ್ಲಿ ಇರುತ್ತೆ. ಈ ರೀತಿ ಹಾರ್ತೆ ಅಂದರೆ ಗೊತ್ತಾಗ್ಬಿಡುತ್ತೆ, ಇಂಥ ಏರ್ಕ್ರಾಫ್ಟು ಇದು ಮಿರಾಜ್ ಇರ್ಬೋದು, ಇದು ಮೇ ಬಿ ಅಮೇರಿಕನ್ F-60 ಇರ್ಬೋದು, ಗೊತ್ತಾಗ್ಬಿಡುತ್ತೆ. ಅದೆಲ್ಲ ಇರಬೇಕು, ಡೇಟಾನು ಇರಬೇಕು. ಮಾಡಿದ್ಮೇಲೆ ಫಸ್ಟು ಟೈಮ್ ಕಡಿಮೆ ಇರೋದ್ರಿಂದ ನಮ್ಮ ಮಿಸೈಲ್ ಸ್ಪೀಡು ಮ್ಯಾಕ್ಸಿಮಮ್ ಆಗಬೇಕು. ಸಾಧಾರಣ ಏನಾಗೋದು, ಮಿಸೈಲ್ಗಳು ಬೂಸ್ಟ್ ಆದಮೇಲೆ ನಿಧಾನ ಸ್ಲೋ ಆಗೋದು ಸ್ಪೀಡು. ಅದರಿಂದ ನಾವು ಅದು ಬೇಡ ಅಂದ್ವಿ. ಮಿಸೈಲ್ ಬಿಟ್ಟ ಮೇಲೆ ಲಾಂಚ್ ಮಾಡಿದ್ಮೇಲೆ ಅದು ಸ್ಲೋ ಆಗಬಾರ್ದು. ಹೋಗ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಮಾರ್ಕ್ 1 ಮಾರ್ಕ್ 2 ಮಾರ್ಕ್ 3 ಹೋಗ್ತಲೇ ಇರಬೇಕು, ಕಡಿಮೆ ಆಗಬಾರ್ದು. ಆ ಥರ ಪ್ರೊಪಲ್ಷನ್ ಮಾಡಬೇಕು. ಅದು ಒಂದು ಇನ್ಪುಟ್ಟು. ಇನ್ನೊಂದು ತುಂಬ ಏರ್ಕ್ರಾಫ್ಟ್ ಬರೋದ್ರಿಂದ ನನ್ನ ಸೈಮಲ್ಟೇನಿಯಸ್ ಆಗಿ ಒಂದು 10 ಏರ್ಕ್ರಾಫ್ಟು 8 ಏರ್ಕ್ರಾಫ್ಟು 12 ಏರ್ಕ್ರಾಫ್ಟ್ ಬಂದರೆ ಆ 12ಕ್ಕೂ ನಾನು ಮಿಸೈಲ್ ಕಳಿಸ್ಬೇಕು. ಟೈಮ್ ಇರೋದಿಲ್ಲ ಅಂತ. ಸೊ ಲಾಂಚರ್ಗಳಲ್ಲಿ ಮಿಸೈಲ್ ರೆಡಿ ಇರಬೇಕು. ಟಕ್ 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 ಕಳಿಸ್ಬೇಕು. ಸೊ 10 ಏರ್ಕ್ರಾಫ್ಟ್ಗೆ 10 ಮಿಸೈಲ್ ಹೋಗಬೇಕು. ಎಲ್ಲ 10 ಒಂದೇ ಸಲ ಆಕಾಶದೊಳಗೆ 10 ಕಡೆ ಹೋಗಿ 10 ಮಿಸೈಲ್ 10 ಏರ್ಕ್ರಾಫ್ಟ್ನ ಧ್ವಂಸ ಮಾಡೋ ಶಕ್ತಿ ಇರಬೇಕು. ಇದೆಲ್ಲ ಇರಬೇಕು. ಆಮೇಲೆ ಒಂದು ಮಿಸೈಲ್ ಹೋದ್ಮೇಲೆ ಅದು ಎಷ್ಟು ಅಕ್ಯುರೇಟಾಗಿ ಹೋಗಬೇಕು ಅಂದರೆ, ಅದು ಮಿಸೈಲ್ ಹೋಗಿ ಹತ್ರ ಹೋಗಿ ಏನು ಎಫೆಕ್ಟ್ ಆಗಿದ್ರೆ ಅಷ್ಟು ಡಿಸ್ಟ್ರಾಯ್ ಕಿಲ್ ಪ್ರಾಬಬಿಲಿಟಿ ಇರಬೇಕು. ಇದೆಲ್ಲ ನಾವು ಕಲ್ತ್ಕೊಂಡು ಮಿಸೈಲ್ ಡಿಸೈನ್ ಮಾಡಿದ್ವಿ. ಇವಾಗ ನಮ್ಮ ಮಿಸೈಲ್ ಸಿಸ್ಟಮ್ಗೆ ನಾವು ಎಷ್ಟು ಖರ್ಚು ಮಾಡಿದ್ದೀವೋ ಅದರ 10ರಿಂದ 15ರಷ್ಟು
ಹೊರ ದೇಶದಲ್ಲಿ ಖರ್ಚಾಗುತ್ತೆ. ಅಮೆರಿಕ ಮಾಡಿದ್ರೆ ಇವನ್ 20% ಆದರೂ ಆಗ್ಬೋದು. ನಾವು ನಮ್ಮದು ಬಿಕಾಸ್ ಆಫ್ ಎ ಫ್ರೂಗಲ್ ಎಕಾನಮಿ ನಮ್ಮದೆಲ್ಲ ಸ್ವಲ್ಪ ಎಲ್ಲ ಕಡಿಮೆ ದರದಲ್ಲಿಗೆ ಖರ್ಚಾಗುತ್ತೆ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟು, ಮ್ಯಾನ್ ಪವರ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗೋದ್ರಿಂದ ನಾವು ತುಂಬ ರಿಲೇಟಿವ್ಲಿ ಇಟ್ ಮಚ್ ಮೋರ್ ಎಕನಾಮಿಕಲ್ ಟು ಪ್ರೊಡ್ಯೂಸ್ ಇನ್ ಇಂಡಿಯಾ. ಇಸ್ ಒಂದು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಈಕ್ವಲಿ ಆಕ್ಯುರೇಟ್. ಈಗ ಆರ್ಮಿ ಏರ್ಫೋರ್ಸ್ ವಿಲ್ ನಾಟ್ ಅಕ್ಸೆಪ್ಟ್ ಸೆಕೆಂಡ್ ಗ್ರೇಡ್. ನೋಡಪ್ಪ ನನಗೆ ನಿಂದು ಸರಿ ಇಲ್ಲ ಅಂದರೆ ನಾನು ಫ್ರಾನ್ಸಿನ ತೊಗೋತೀನಿ, ಇಲ್ಲ ಅಮೆರಿಕನ್ ತೊಗೋತೀನಿ. ನಿಂದು ಕಂಪೇರ್ ಆಗಿರಬೇಕು, ಅದೇ ಎಫೆಕ್ಟ್ ಇರಬೇಕು. ಬೈಯರ್ಸ್ ಅವರೇ ಅಲ್ವಾ? ಅವರೇ ಬೈಯರು. ನಾನು ಇಟ್ಕೊತೀರಾ? ಅವ್ರು ಆರ್ಮಿ ಇದೆ ನೋಡಪ್ಪ ನೀನು ಕೊಡ್ತಿದ್ದಿ, ಅದಕ್ಕಿಂತ ಚೆನ್ನಾಗಿ ಅಲ್ಲಿದೆ ಅಂದರೆ ಈ ವಿಲ್ ಗೋ. ಆದ್ದರಿಂದ ಐ ಮೈಂಡ್ ಶುಡ್ ಬಿ completely competitive in the world market. And missile cost should not be very high. ನಮ್ಮ ಮಿಸೈಲ್ ಸುಮಾರು ಅರ್ಧ 50% ಚೀಪರ್ ದನ್ ಔಟ್ಸೈಡ್. ಆದರೆ 3 ಬರಬೇಕು. ಆ ರೀತಿ ನಾವು ಡಿಸೈನ್ ಮಾಡಿದ್ವಿ. ಭೂಮಿಯಿಂದ ಆಕಾಶಕ್ಕೆ ಏನೇ ಟಾರ್ಗೆಟ್ ಆಕಾಶದಲ್ಲಿ ಹಾರಿದ್ರೆ ನಾವು ಅದನ್ನು ನಾಶ ಮಾಡ್ತೀವಿ, ಚೀಪಾಗಿ, ಎಫೆಕ್ಟಿವ್ ಆಗಿ ಆ್ಯಂಡ್ ಸೈಮಲ್ಟೇನಿಯಸನ್ನು ಮಾಡ್ತೀವಿ. ಅದಕ್ಕೆ ಏನು ಮಾಡಬೇಕು? ನಾನು ಹೇಳಿದೆ ಸೈಮಲ್ಟೇನಿಯಸ್ ಮಾಡಬೇಕು ಅಂದರೆ ಅದಕ್ಕೊಂದು ಸ್ಪೆಷಲ್ ರೆಡಾರ್ ಮಾಡಬೇಕು. ಫೇಸ್ಡ್ ಅರೇ ರೆಡಾರ್ ಅಂತ ಸ್ಪೆಷಲಾಗಿ ಬೆಂಗಳೂರೊಳಗೆ ಎಲ್ಲ ರೀತಿಯಲ್ಲಿ ಮಾಡಿಸಿದ್ವಿ. ಅದುವರೆಗೆ ಇರಲಿಲ್ಲ, ಆ ಥರ ರೆಡಾರೇ ಇರಲಿಲ್ಲ. ನಾವು ಅದಕ್ಕೆ ಫಂಡ್ ಮಾಡಿ ಆಮೇಲೆ ಸಪೋರ್ಟ್ ಮಾಡಿ ಡೆವಲಪ್ ಮಾಡಿ 10 ವರ್ಷ ಆಯಿತು. ಆ ರೆಡಾರ್ ಬರಲಿಕ್ಕೆ ರೆಡಿ ಅನ್ನೋಕ್ಕೆ 10 ವರ್ಷ ಆಯಿತು ನಮ್ಮದೇ. ಅದಕ್ಕೆ ವೆರಿ ಕಾಂಪ್ಲೆಕ್ಸ್ ಜಾಬ್ ಅದೊಂದು. ಆಮೇಲೆ ಮಿಸೈಲ್ ಸ್ಪೀಡ್ ಕಡಿಮೆ ಆಗಬಾರ್ಲ್ಲ, ಅದಕ್ಕೆ ಪ್ರೊಪಲ್ಷನ್ನು ಒಂಥರ ಯುನೀಕಾಗಿ ನಾವು ಮಾಡಬೇಕಾಗಿ ಬಂತು. ಅಂದ್ರೆ ಜೆಟ್ ಎಂಜಿನ್ ಥರ ಹೋಗ್ತಲೇ ಇರಬೇಕು, ಸ್ಪೀಡ್ ಕಡಿಮೆ ಆಗಲೇಬಾರ್ದು. 2 ಸ್ಟೇಜ್ ಆಕಾಶ ಇಲ್ಲ, ಬೂಸ್ಟರ್ ಆ್ಯಂಡ್ ಸಸ್ಟೈನರ್. ಬೂಸ್ಟರು ಆಮೇಲೆ ಸಸ್ಟೈನರ್ ರ್ಯಾಮ್ ಜೆಟ್ ಅಂತೀವಿ. ಅದು ರ್ಯಾಮ್ ಜೆಟ್ ಅಂದರೆ ಇದು ಹೊರಗಿಂದ ಈ ಗಾಳಿ ತಗೊಳುತ್ತೆ. ಬೂಸ್ಟರ್ ಲಿಕ್ವಿಡ್ ಪ್ರೊಪಲ್ಷನ್ ಇಲ್ಲ, 2 ಸಾಲಿಡ್. ಸಾಲಿಡ್ ಬೂಸ್ಟರ್, ಸಾಲಿಡ್ ರ್ಯಾಮ್ ಜೆಟ್, ಸಾಲಿಡ್ ರಾಕೆಟ್ ರ್ಯಾಮ್ ಜೆಟ್, ಸಾಲಿಡ್ ರಾಕೆಟ್ ಬೂಸ್ಟರ್. 2 ಲಿಕ್ವಿಡ್ ಆಗಲ್ಲ. ಈ ಟ್ಯಾಕ್ಟಿಕಲ್ಗೆ ಲಿಕ್ವಿಡ್ ಯೂಸ್ ಮಾಡಲ್ಲ, ಅದು ಸಾಲಿಡೇ ಮಾಡೋದು. ಯಾಕಂದರೆ ಚಕ್ ಅಂತ ಹಾರಬೇಕು, ಚಕ್ ಅಂತ ಪಿಕಪ್ ಆಗಬೇಕು. ಲಿಕ್ವಿಡ್ ಅಲ್ಲಿ ಸ್ವಲ್ಪ ಸ್ಲೋ. ಆದ್ದರಿಂದ 2 ಮಾಡಿದ್ವಿ. ಸೊ ಬೂಸ್ಟರ್, ಸಾಲಿಡ್ ಬೂಸ್ಟರ್, ಸ್ಪೆಷಲ್ ಪ್ರೊಪಲೆಂಟ್. ಇದು ಸಾಲಿಡ್ ರಾಕೆಟ್ ರ್ಯಾಮ್ ಫಸ್ಟ್ ಟೈಮ್ ನಾವು ಮಾಡಿದ್ವಿ ರ್ಯಾಮ್ ಜೆಟ್. ಅದು ಮಾಡಿದ್ವಿ. ಸ್ಪೀಡ್ ಬಂತು. ಸೂಪರ್ಸಾನಿಕ್ ಮಾರ್ಕ್ 2 ಮಾರ್ಕ್. ಆಮೇಲೆ ಮಲ್ಟಿ ಟಾರ್ಗೆಟ್ಗೆ ರೆಡಾರ್, ಫೇಸ್ ರೆಡಾರ್. ಆಮೇಲೆ ಆಕ್ಯುರಸಿಗೆ ಒಂದು ಒಳ್ಳೆ ಫ್ಯೂಸು, ಆಮೇಲೆ ಒಂದು ಒಳ್ಳೆ ಇದು ಏನು ಹೇಳ್ತಾರೆ ವಾರ್ಹೆಡ್, ಎಫೆಕ್ಟಿವ್ ವಾರ್ಹೆಡ್ ತಯಾರು ಮಾಡಬೇಕು. ಫ್ಯೂಸ್ ಇರಬೇಕು, ಹತ್ತಿರ ಹೋದಾಗ ಫ್ಯೂಸಿಂದ ಡಮಾರ್ ಅಂತ ಎಕ್ಸ್ಪ್ಲೋಡ್ ಆಗಬೇಕು. ಈ ಎಲ್ಲ ಬರೋ ಆಗಿರಬೇಕು. ಆಮೇಲೆ ಆರ್ಮಿ ಏರ್ಫೋರ್ಸ್ ಹೇಳಿದ್ರು ಇಟ್ ಶುಡ್ ಬಿ ಮೊಬೈಲ್. ನಾವು ಅಲ್ಲಿ ರೂಮಲ್ಲಿ ಇಟ್ಕೊಂಡು ಆಫೀಸ್ ಇಟ್ಕೊಂಡು ಈಚೆ ಬರ್ತಕ್ಕೆ ಸಾಧ್ಯ ಇಲ್ಲ, ವೆಹಿಕಲ್ ಮೇಲಿಡು. ಸೊ ಇಟ್ ಬಿ ಸ್ಮಾಲ್ ಎನಫ್, ಕಾಂಪ್ಯಾಕ್ಟ್ ಎನಫ್. ವೆಹಿಕಲ್ ಕೂತ್ಕೊಂಡು ಡ್ರೈವ್ ಮಾಡ್ತೀನಿ, ಎಲ್ಲಿ ಬೇಕು ಅಲ್ಲಿ ಹೋಗ್ತೀನಿ, ನಿಲ್ಲಿಸ್ತೀನಿ, ಲಾಂಚರ್ ಆನ್ ಮಾಡ್ತೀನಿ, ವಾರ್ ಐ ಆಮ್ ರೆಡಿ. ಸೊ ಇಟ್ಸ್ ಮೊಬೈಲ್ ಇರಬೇಕು, ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸು ಇರಬೇಕು. ದಟ್ ವಾಸ್ ದ ರಿಯಲ್ ಬಿಗ್ ಚಾಲೆಂಜ್. ಪ್ರತಿಯೊಂದು ಚಾಲೆಂಜು. ವಿ ವುಡ್ ಹ್ಯಾವ್ ಡನ್ 60 ಫ್ಲೈಟ್ ಮಾಡಿದ್ವಿ ಇದು ತೋರ್ಸೋಕ್ಕೆ, ಆರ್ಮಿ ತೋರ್ಸೋಕ್ಕೆ ಮೊದಲು. ಆ್ಯಂಡ್ 10,000 ಜನ ಕೆಲಸ ಮಾಡಿದ್ವಿ. ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್. ಐ ಆಮ್ ವೆರಿ ಹ್ಯಾಪಿ ದಟ್ ವಿ ಅಚೀವ್ಡ್ ಇಟ್. ಅವ್ರು ಹೇಳಿದ್ವಿ 52,000 ವಿ ಟೋಲ್ಡ್ ಆರ್ಮಿ ಯು ನೌ ಟೇಕ್ ಇಟ್, ಇಟ್ ವಾಸ್ ರೆಡಿ ಅಂತ ಹೇಳಿ ಆಫರ್ ಮಾಡಿದ್ವಿ. ಬಿಕಾಸ್ ನಾವೆಲ್ಲ ಐ ವಾಸ್ ಮೈಸೆಲ್ಫ್ ಯಂಗ್, ಸೊ ಆಲ್ ಮೈ ಟೀಮ್ ಮೆಂಬರ್ ಮೋಸ್ಟ್ ಆಫ್ ದೆಮ್ ಆರ್ ಯಂಗ್. ಓನ್ಲಿ ವೆರಿ ಫ್ಯೂ ಆರ್ ಓಲ್ಡರ್ ಟು ಮೀ, ಮೋಸ್ಟ್ ಆಫ್ ಯಂಗ್ ಪೀಪಲ್. ಚಿಕ್ಕವರು ಹುಡುಗರು, ಕೆಲವರೆಲ್ಲ ಅವಲೇ ಮದುವೆ ಆದರು, ಕೆಲವರು ಬ್ಯಾಚುಲರ್ಸು, ಕೆಲವರು ಮದುವೆ ಆಮೇಲೆ ಆದರು. ಸೊ ಅವರು ಈ ಥರ ಕೆಲಸ ಮಾಡೋದು ತುಂಬ ಕಷ್ಟ. ಯಾಕಂದರೆ ನಮಗೆ ಶನಿವಾರ ಭಾನುವಾರ ಇಲ್ಲ, ರಜಾ ಇಲ್ಲ, ಟೈಮ್ ಇಲ್ಲ. 6 ಗಂಟೆ ಹೋಗು, ರಾತ್ರಿ 11 ಗಂಟೆ ಬಾ. ಆಮೇಲೆ ಲಾಂಚ್ ಕ್ಯಾಂಪೇನ್ ಹೋದರೆ ಬಾಲಸೂರು ಹೋಗ್ತಿದ್ವಿ, ಭುವನೇಶ್ವರ ಹತ್ರ, ಒರಿಸ್ಸಲ್ಲಿ. 15 ದಿವಸ ಅಲ್ಲೇ ಇರಬೇಕು. ಈ ಥರ ಮಾಮೂಲಿ ಗೌರ್ಮೆಂಟ್ ಜಾಬ್ಗೂ ಡಿಫೆನ್ಸ್ ಗೌರ್ಮೆಂಟ್ ಜಾಬ್ಗೂ ಭಾಳ ವ್ಯತ್ಯಾಸ ಇದೆ. ಅದರಲ್ಲೂ ಈ ಜಾಬ್ ನಾವು ಮಾಡ್ತಿರೋ R&D ಟೋಟ್ಲಿ ವ್ಯತ್ಯಾಸ ಇದೆ. ಆಲ್ಮೋಸ್ಟ್ ನಾವು ಪ್ರೈವೇಟ್ ಕಂಪನಿ ಥರ ಮಾಡಿದ್ದೀವಿ. ಅಂದರೆ ಟೈಮಿಂಗ್ಸ್ ಇಲ್ಲ, ನಮ್ಗೆ ಯಾರು ಏನು ಅಟೆಂಡೆನ್ಸ್ ಇಲ್ಲ. ಆಮೇಲೆ ಭಾನುವಾರ ಏನಿಲ್ಲ, ಬಂದರೆ ಅಲ್ಲೇ 15 ದಿವಸ ಅಲ್ಲೇ ಇರಬೇಕು. ಎಲ್ಲ ಎವ್ರಿಥಿಂಗ್ ವಾಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಎ ಪ್ರೈವೇಟ್ ಇಂಡಸ್ಟ್ರಿ. ಹೌ ಇಟ್ ವರ್ಕ್ಸ್ ಎನಿವೇರ್ ಇನ್ ದ ವರ್ಲ್ಡ್. ನಮ್ಮ ದೇಶ ಅಂತಲ್ಲ, ಯಾವುದೇ ದೇಶದಲ್ಲಿ, ಅಮೆರಿಕ ಹೋಗಿ, ರಷ್ಯಾ ಅಲ್ಲಿ ಅವರು ಹೇಗೆ ಕೆಲಸ ಮಾಡಬೇಕು. ಇಲ್ಲೇ ಈ ಥರ ಮಿಸೈಲ್ 9 to 5 ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರ
ಸ್ಪೆಷಲ್ ಪ್ರಾಬ್ಲಮ್ ಅಂದರೆ ನಮ್ಮ ಎಲ್ಲ ಚಿಕ್ಕವರಾಗಿದ್ದರಿಂದ ಫ್ಯಾಮಿಲಿ ದೇ ಸ್ಯಾಕ್ರಿಫೈಸ್ ಅ ಲಾಟ್. ಚಿಕ್ಕ ಹೆಂಡತಿ ಮದುವೆ ಆಗಿದ್ರೆ ಸಮ್ ಪೀಪಲ್ ಅವ್ರ ಪಾಪ ಇನ್ನೂ ಮದುವೆ ಆದಮೇಲೆ ಹನಿಮೂನ್ಗೂ ಹೋಗಿಲ್ಲ, ಸೀಗೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಕೆಲವರು ಹೋಗಿದ್ದಾರೆ, ಅಲ್ಲೆಲ್ಲ ಮದುವೆ ಹೋಗಿದ್ದಾರೆ, ಫೋನ್ ಬರಪ್ಪ ಅರ್ಜೆಂಟ್ ಏನಾಗಿದೆ ಆದಷ್ಟು ಬೇಗ ಬಂದ್ಬಿಡು ಬರಬೇಕು. ಆಮೇಲೆ ಚಿಕ್ಕ ಮಕ್ಕಳಿದ್ರೆ ಮಕ್ಕಳು ಬರ್ಡೇ ಇಲ್ಲ, ಹೆಂಡತಿ ಬರ್ಡೇ ಇಲ್ಲ, ಸ್ಕೂಲು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇಲ್ಲ. ಆ ಥರ ಚಾಲೆಂಜು, ಸ್ಪೆಷಲ್ ಚಾಲೆಂಜ್ ಬಿಕಾಸ್ ಆಫ್ ಯಂಗ್ crowd. We have to respect them. They have also need some privacy. ಆದ್ದರಿಂದ ಕಷ್ಟ ಆಗೋದು. ಬಟ್ ದೇ ಆಲ್ ಲಿವ್ಡ್ ಅಪ್ ಟು ಎಕ್ಸ್ಪೆಕ್ಟೆಡ್. ತುಂಬ ಮಾಡಿದ್ದಾರೆ. ಐ ಸೇ ಐ ಹ್ಯಾವ್ ನಾಟ್ ನೆವರ್ ಸೀನ್ ದ ಟೀಮ್ ಲೈಕ್ ಆಕಾಶ್ ಟೀಮ್. ಐ ಸೇ ಇಟ್ ಇಸ್ ಮೈ ಗುಡ್ ಲಕ್, ಗುಡ್ ಫಾರ್ಚೂನ್ ದಟ್ ಸಚ್ ವಂಡರ್ಫುಲ್ ಪೀಪಲ್ ಹ್ಯಾವ್ ವರ್ಕ್ಡ್. ಅದು ಚೆನ್ನಾಗೇ ಆಯಿತು. ಎಸ್ ಸರ್. ಇದರಲ್ಲಿ ಆಕಾಶಲ್ಲಿ ನೀವು ಹೇಳಬೇಕಾದ್ರೆ ಇಂಜಿನ್ ಸ್ಟೇಜಸ್ ಬಗ್ಗೆ ಹೇಳಿದ್ರಲ್ಲ, ಸೊ ಅದರಲ್ಲಿ ನಮಗೂ ಕೂಡ ಇದರದ್ದೆಲ್ಲ ಸ್ವಲ್ಪ ಹಾಗೆ ರೀಸೆಂಟಾಗಿ ರಿಪೋರ್ಟ್ ಮಾಡಬೇಕಾದ್ರೆ ಅದರದ್ದು ಇಂಜಿನ್ಸ್ ಬಗ್ಗೆ ಎಲ್ಲ ಓದ್ತಾ ಇದ್ದಾಗ ಕುತೂಹಲ. ಸೂಪರ್ ಸಾನಿಕ್ಕಿಗೆ ರ್ಯಾಮ್ ಜೆಟ್ ಬೇಕು, ಹೈಪರ್ ಸಾನಿಕ್ಕಿಗೆ ಸ್ಕ್ರಾಮ್ ಜೆಟ್ ಬೇಕು ಅಂತೆಲ್ಲ ಓದಿದ್ವಿ. ಏನು ಡಿಫ್ರೆನ್ಸ್ ಏನು ಸರ್ ಇದರದ್ದು? ಇವಾಗ ರಾಕೆಟ್ ಪ್ರೊಪಲ್ಷನ್ 3 ಥರ. ಒಂದು ರಾಕೆಟ್, ಸಾಲಿಡ್ ರಾಕೆಟ್, ಲಿಕ್ವಿಡ್ ರಾಕೆಟ್. ಅದು ಸಾಲಿಡ್ ಪ್ರೊಪೆಲೆಂಟ್, ಅದು ಲಿಕ್ವಿಡ್ ಪ್ರೊಪೆಲೆಂಟ್. ಅದಕ್ಕೆ ರಾಕೆಟ್ ಪ್ರೊಪಲ್ಷನ್ ಅದೇ ಹೇಳ್ತಾರಲ್ಲ, ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಆ ಥರ. ಆಮೇಲೆ ಇವಾಗ ರಾಕೆಟ್ ಪ್ರೊಪೆಲೆಂಟ್ ಏನಾಗುತ್ತೆ, ಅದನ್ನು ಇಗ್ನೈಟ್ ಮಾಡಿದ್ಮೇಲೆ ಬೇಗ ಅದು ಉರಿದೋಗುತ್ತೆ. ಟೈಮ್ ವಿಲ್ ಬಿ ಫ್ಯೂ ಸೆಕೆಂಡ್ಸ್ ಅಷ್ಟೇ ಆಗುತ್ತೆ. ಆದ್ದರಿಂದ ಆಮೇಲೆ ಏನಾಗುತ್ತೆ, ಮುಗಿದೋದ ಮೇಲೆ ಅದು ಕೋಸ್ಟಿಂಗ್ ಆಗುತ್ತೆ. ರಾಕೆಟ್ಟು ಸಾಲಿಡ್ ಪ್ರೊಪೆಲೆಂಟ್ ಒಳಗಡೆ ರಾಕೆಟ್ ಮೋಟರ್ ಕೇಸ್ ಹಾಕಿದ್ರೆ ಬೇಗ 10 ಸೆಕೆಂಡು, 5 ಸೆಕೆಂಡು, 3 ಸೆಕೆಂಡಿಂದ ಹಿಡಿದು 10-15 ಸೆಕೆಂಡ್ ಅಷ್ಟೊತ್ತಿಗೆ ಯು ಹ್ಯಾವ್ ಟು ಫಿನಿಶ್ ಇಟ್. ಅದಕ್ಕೆ ರಾಕೆಟ್ ಅಂತ, ಸಾಲಿಡ್ ರಾಕೆಟ್. ರ್ಯಾಮ್ ಜೆಟ್ ಅಂದರೆ ಇವಾಗ ಜೆಟ್ ಎಂಜಿನ್ ಇದೆಯಲ್ಲ, ಅಲ್ಲಿ ಇಂಜಿನ್ ತಿರುಗ್ತಲೇ ಇರುತ್ತೆ, ಇಂಜಿನ್ ಆಫ್ ಮಾಡೋದೇ ಇಲ್ಲ ಅಲ್ವಾ. ಅದು ಅವಾಗ ಏನಿರುತ್ತೆ, ನಿಮ್ಗೆ ಥ್ರೋಟ್ ಅದು ವರ್ಕ್ ಆಗ್ತಿರುತ್ತೆ. ಅಲ್ಲಿ ಸಾಲಿಡ್ ಥರ ಕನ್ಸ್ಯೂಮ್ ಆಗೋದೇ ಇಲ್ಲ. ಅದಕ್ಕೆ ನೀವು ಫ್ಯೂಯಲ್ ಹಾಕಬೇಕು, ಯಾವಾಗ ಏರ್ ಹೊರಗಡೆಯಿಂದ ಬರ್ನ್ ಮಾಡಲಿಕ್ಕೆ. ರಾಕೆಟ್ ಪ್ರೊಪೆಲೆಂಟ್ಗೆ ಏರ್ ಬೇಡ, ಅದು ಅದರೊಳಗೆ ಆಕ್ಸಿಜನ್ ಒಳಗೆ ಇರುತ್ತೆ, ಫ್ಯೂಯಲ್ ಒಳಗೆ ಇರುತ್ತೆ, ಅದು ಬರ್ನ್ ಆಗುತ್ತೆ. ಈ ರ್ಯಾಮ್ ಜೆಟ್ಗೆ ಫ್ಯೂಯಲ್ಲು ಇಂಜೆಕ್ಟ್ ಮಾಡಬೇಕು, ಲಿಕ್ವಿಡ್ ಇದ್ರೆ ಲಿಕ್ವಿಡ್ಡು. ಆಮೇಲೆ ಹೊರಗಿಂದ ಏರ್ ತೊಗೋಬೇಕು, ಏರ್ನ ತೊಗೊಂಡು ಅದು ಇಂಟೇಕ್ ಅಂತ ಇರುತ್ತೆ, ಇಂಟೇಕ್ ತೊಗೊಂಡು ಅದನ್ನು ಕಂಪ್ರೆಸ್ ಮಾಡಿ ಕೊಡಬೇಕು ಬರ್ನ್ ಆಗೋದಕ್ಕೆ. ಆ ಬರ್ನ್ ಆದರೆ ಇದು ಕಂಟಿನ್ಯೂಸ್ ಆಗಿ ಪ್ರೊಪಲ್ಷನ್ ಬರ್ತಲೇ ಇರುತ್ತೆ, ಥ್ರಸ್ಟ್ ಬರ್ತಲೇ ಇರುತ್ತೆ. ಬ್ರಹ್ಮೋಸಲ್ಲಿ ಮೂತಿ ಹತ್ರ ಸುತ್ತ ಚಕ್ರ ಹೋಲ್ ಇರೋದು ಅದಕ್ಕೆ ಅಲ್ವಾ? ಅದಕ್ಕೆ ಗಾಳಿ ತಗೊಳ್ಳುತ್ತೆ, ಏರ್ ಇಂಟೇಕ್. ಆಕಾಶದಲ್ಲಿಗೂ ಇದೆ, ಆಕಾಶದಲ್ಲೂ 4 ಏರ್ ಇಂಟೇಕ್ ಇದೆ, 1, 2, 3, 4. ಅದು ಏರ್ ತಗೊಳುತ್ತೆ. ಅದು ಏರ್ ಒಳಗಡೆ ಹೋದ್ಮೇಲೆ ಕಂಪ್ರೆಸ್ ಆಗುತ್ತೆ, ಅಲ್ಲಿ ಫ್ಯೂಯಲ್ ಕೊಡ್ತೀವಿ, ಫ್ಯೂಯಲ್ ಇರೋದು ಬರ್ನ್ ಆಗುತ್ತೆ. ಬರ್ನ್ ಆದಮೇಲೆ ಎಕ್ಸಾಸ್ಟ್ ಹೋದಾಗ ಥ್ರಸ್ಟ್ ಬರುತ್ತೆ. ಬ್ರಹ್ಮೋಸಲ್ಲಿ ಲಿಕ್ವಿಡ್, ನಮ್ಮದು ಸಾಲಿಡ್. ಬ್ರಹ್ಮೋಸ್ ಲಿಕ್ವಿಡ್ ರ್ಯಾಮ್ ಜೆಟ್, ನಮ್ಮದು ಸಾಲಿಡ್ ರ್ಯಾಮ್ ಜೆಟ್. ನಮ್ಮದು ಸಾಲಿಡ್ ಪ್ರೊಪೆಲೆಂಟ್ ಹಾಕಲಿಕ್ಕೆ ಮಾಡ್ತೀವಿ, ಅವ್ರದ್ದು ಲಿಕ್ವಿಡ್ ಪ್ರೊಪೆಲೆಂಟು. ಪಂಪ್ ಗಿಂಪ್ ಎಲ್ಲ ಬೇಕು, ನಮಗೆ ಪಂಪ್ ಏನು ಬೇಡ ಆ ಥರ ಇದೆ. ಅದು ಕಂಬಸ್ಚನ್ ಅಂದರೆ ಆ ಒಂದು ಈ ಪ್ರೊಪೆಲೆಂಟ್ ಗ್ಯಾಸು ಆಮೇಲೆ ಏರು 2 ಸೇರಿಕೊಂಡು ಬರ್ನ್ ಆಗುತ್ತಲ್ಲ, ಕಂಬಸ್ಚನ್. ಅದು ಉರಿಯೋದಲ್ಲ, ಅದು ಸಬ್ಸಾನಿಕ್ ಆಗುತ್ತೆ, ಅಂದರೆ ಬಿಲೋ ಮಾಕ್ 1. ಅದಕ್ಕೆ ಸಬ್ಸಾನಿಕ್ ರ್ಯಾಮ್ ಜೆಟ್ ಅಂತಾರೆ, ಸಬ್ಸಾನಿಕ್ ಕಂಬಸ್ಚನ್ ಅಂತಾರೆ. ಶಬ್ದದ ವೇಗಕ್ಕಿಂತ ಕಡಿಮೆ ಸ್ಪೀಡಲ್ಲಿ ಒಳಗಡೆ ಕಂಬಸ್ಚನ್ ಆಗ್ತಾ ಇರುತ್ತೆ. ಅದು ಸ್ಪೀಡ್ ಎಲ್ಲ ಅದು ಮಿಸೈಲ್ ಸ್ಪೀಡು ಮಾಕ್ 1, ಮಾಕ್ 2, ಮಾಕ್ 3 ತನಕ ಹೋಗ್ಬೋದು ಅಷ್ಟೇ, ಅದ್ಮೇಲೆ ಹೋಗೋಕ್ಕಾಗಲ್ಲ. ಅವಾಗ ಕಂಬಸ್ಚನ್ ಹ್ಯಾಸ್ ಟು ಬಿ ಡನ್ ಅಟ್ ಎ ಹೈಯರ್ ಸ್ಪೀಡ್. ಅದಕ್ಕೆ ಸೂಪರ್ಸಾನಿಕ್ ಕಂಬಸ್ಚನ್ ಅಂತ. ಸೂಪರ್ಸಾನಿಕ್ ಕಂಬಸ್ಚನ್ ಅಂದರೆ ಒಳಗಿಂದ ಲಿಕ್ವಿಡ್ ಸಾಲಿಡ್ ಏನಾಗ್ತಿರೋ ಅದು ಕಂಬಸ್ಚನ್ ಆಗೋದೇ ಸೂಪರ್ಸಾನಿಕ್ ಸ್ಪೀಡ್ ಒಳಗೆ, ವಾಯು ವೇಗದಿಂದ ಜಾಸ್ತಿ ಹೋಗೋದು. ಅದಕ್ಕೆ ಸೂಪರ್ಸಾನಿಕ್ ಕಂಬಸ್ಚನ್, ಅದಕ್ಕೆ ಸ್ಕ್ರಾಮ್ ಜೆಟ್ ಅಂತ. ಸ್ಕ್ರಾಮ್ ಜೆಟ್ ಇಂಜಿನ್ ಇರುತ್ತೆ. ಅದು ದಿ ಮಿಸೈಲ್ ಆರ್ ದಿ ಸ್ಪೀಡ್ ಆಫ್ ದಿ ವೆಹಿಕಲ್ ಮಾಕ್ 6, ಮಾಕ್ 7 ಅದ್ರ ಮೇಲೆ ಹೋಗುತ್ತೆ, ಹೈಪರ್ಸಾನಿಕ್ ಆಗುತ್ತೆ. ಇದರೊಳಗೆ ಸೂಪರ್ಸಾನಿಕ್ ಮಾಕ್ 1, 2, 3 ಹೋಗುತ್ತೆ. ರ್ಯಾಮ್ ಜೆಟ್ಟು ಕಂಬಸ್ಚನ್ ಸಬ್ಸಾನಿಕ್. ಅದಕ್ಕೆ ಸಬ್ಸಾನಿಕ್ ರ್ಯಾಮ್ ಜೆಟ್, ಸೂಪರ್ಸಾನಿಕ್. ನಾವು DRDO 2 ಮಾಡ್ತಾ ಇದ್ದೀವಿ, ಸಬ್ಸಾನಿಕ್ಕು ಮಾಡ್ತಿದ್ದೀವಿ, ಸೂಪರ್ಸಾನಿಕ್ಕು ಮಾಡ್ತಾ ಇದ್ದೀವಿ. ಅದು ಅದೇ ಕಂಬಸ್ಚನ್ನು. ಅದು 2 ಸೂಪರ್ಸಾನಿಕ್ ಬಿಗ್ ಚಾಲೆಂಜ್. ಅದೇ ಅದು ಕಂಪ್ಯಾರಿಸನ್ ಏನು ಹೇಳ್ತಾ ಇದ್ರೆ, ಸುಂಟ್ರ ಗಾಳಿ ಬರ್ತಾ ಇರುತ್ತೆ, ನೀನು ಮ್ಯಾಚ್ ಸ್ಟಿಕ್ ಹಚ್ಚಿಸ್ತಿ, ಆ ಮ್ಯಾಚ್ ಸ್ಟಿಕ್ ಹಚ್ಚಿದಾಗ ಉರಿತಾ ಇರಬೇಕು, ಅದು ಆರಬಾರ್ದು.
ಸುಂಟ್ರ ಗಾಳಿ ಎದುರುಕೊಳ್ಳೋ ಶಕ್ತಿ ಇರಬೇಕು. ಅದಕ್ಕೆ ಆ ರೀತಿ ಮಾಡೋದು ಎಷ್ಟು ಚಾಲೆಂಜು, ಸೂಪರ್ಸಾನಿಕ್ ಕಂಬಸ್ಟನು ಅಷ್ಟೇ ಚಾಲೆಂಜು. ಗಾಳಿ ಜೋರ ಹೋಗ್ತಾ ಇರುತ್ತೆ ಸ್ಪೀಡ್ ಸೂಪರ್ಸಾನಿಕ್ಗೆ. ಇದು ಹೈಪರ್ಸಾನಿಕ್ ಸ್ಪೀಡ್ ಅಚೀವ್ ಮಾಡೋ ಸೂಪರ್ಸಾನಿಕ್ ಕಂಬಸ್ಟನ್. ಆ ಕಂಬಸ್ಟನ್ ನಿಮಗೆ ಆ ಸ್ಪೀಡಲ್ಲಿ ಒಳಗೆ ಬರ್ನ್ ಮಾಡಬೇಕು, ಇಲ್ಲಾಂದ್ರೆ ಹೊಡ್ಕೊಂಡು ಹೋಗ್ಬಿಡುತ್ತೆ, ಕಂಬಸ್ಟನೇ ಆಗಲ್ಲ. ಅದಕ್ಕೆ ಬಿಗ್ ಚಾಲೆಂಜ್. ಫಾರ್ಚುನೇಟ್ಲಿ ವಿ ಆರ್ ಆಲ್ ವರ್ಕಿಂಗ್ ಆನ್ ಇಟ್. ಓಕೆ, ಅಮೇಸಿಂಗ್ ಅನ್ಸುತ್ತೆ ಇದು. ಯೋಚನೆ ಮಾಡಿದ್ರೆ ಒಂದ್ಸಲಿ ಪಿಕ್ಚರೈಸ್ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಂಜಿನ್ ಒಳಗಡೆ ಇಂಧನ ದಹಿಸೋದು ಕಂಬಸ್ಟನ್ ಅಂತ ಹೇಳಿ. ಇಂಧನ ದಹಿಸೋ ಹೇಗಿರ್ಬೇಕು ಅಂತ ಸ್ನೇಹಿತರೆ, ಇಂಧನ ದಹಿಸೋ ಸ್ಪೀಡ್ ಹೇಗಿರ್ಬೇಕು ಅಂದ್ರೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಸೂಪರ್ಸಾನಿಕ್ ಸ್ಪೀಡ್ ಅಲ್ಲಿ ಇರ್ಬೇಕಲ್ವಾ? ಹೌದು, ಫುಲ್ ಗಾಳಿನೇ ಸೂಪರ್ಸಾನಿಕ್ ಇರುತ್ತೆ ಒಳಗಡೆ. ಬೆಂಕಿ ಹತ್ಕೊಳ್ಳಕ್ಕೆ ಗಾಳಿ ಬೇಕು, ಆಕ್ಸಿಜನ್ ಕೂಡ ಬೇಕು. ನಮ್ಮ ಉದ್ದೇಶ ರಾಕೆಟ್ ಹೈಪರ್ಸಾನಿಕ್ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂತ. ಹಾಗೆ ಹೋಗ್ಬೇಕು ಅಂದ್ರೆ ರಾಕೆಟ್ ಒಳಗಡೆ ಇಂಧನ ಸುಡಬೇಕು, ಅದು ಸೂಪರ್ಸಾನಿಕ್ ಸ್ಪೀಡ್ ಅಲ್ಲಿ ಸುಡಬೇಕು. ಇಟ್ ಈಸ್ ಲೈಕ್ ಚಂಡಮಾರುತ ಬರ್ಬೇಕಾದ್ರೆ ಬೆಂಕಿ ಕಡ್ಡಿ ಕೀರಿ ಹಿಡಿಬೇಕು, ಅದು ಕೆಡಬಾರದು. ಚಾಲೆಂಜ್. ಓಕೆ, ತುಂಬಾ ಚೆನ್ನಾಗಿದ್ದೀರ ನೀವು, ಅದ್ಭುತವಾಗಿ ಹೇಳಿದ್ರಿ, ಸಾಮಾನ್ಯ ಜನರಿಗೂ ಅರ್ಥ ಆಗೋ ತರ. ರೇಡಾರ್ ಬಗ್ಗೆ ನೀವು ಹೇಳಿದ್ರಿ, ಅದು ಎಲ್ಲ ಕಡೆ ಹೆಂಗೆ ನೋಡ್ತಿರ್ಬೇಕು ಅಂತ. ಈ ರೀಸೆಂಟ್ ಇದರಲ್ಲಿ ಸಿಂಧೂರ್ ಎಪಿಸೋಡಲ್ಲಿ ಇನ್ನೊಂದು ವಿಚಾರ ತುಂಬ ಹೈಲೈಟ್ ಆಗಿದ್ದು ರೆಡಾರ್ ಜಾಮಿಂಗ್ ಅಂತ. ನಾವು ಅವರ ಒಳ ಹೋಗಿ ಹೊಡಿಲಿಕ್ಕಾಯಿತು, ಅವ್ರಿಗೆ ಬರೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಮ್ಮ ರೆಡಾರ್ಗಳು ಚೆನ್ನಾಗಿ ಕೆಲಸ ಮಾಡಿ ಪತ್ತೆ ಹಚ್ಚಿ ನಾವು ನಮ್ಮ ಮಿಸೈಲ್ಗಳು ಹೊಡೆದ್ವು, ಆದರೆ ಅವರ ರೆಡಾರ್ಸ್ನ ನಾವು ಜಾಮ್ ಮಾಡಿದ್ವಿ ಅಂತ. ರೆಡಾರ್ ಹೆಂಗೆ ಫಂಕ್ಷನ್ ಆಗುತ್ತೆ, ಅದು ಹೇಗೆ ಆ ಕಡೆ ತಿರುಗ್ತಾ ಇರುತ್ತಲ್ಲ, ಅದು ಹೇಗೆ ಆಬ್ಜೆಕ್ಟ್ಸ್ನ ಪತ್ತೆ ಹಚ್ಚುತ್ತೆ ಒಂದು, ಆ ರೀತಿ ಪತ್ತೆ ಹಚ್ಚೋ ರೆಡಾರನ್ನು ದೂರದಲ್ಲಿ ನಿಂತ್ಕೊಂಡು ಶತ್ರು ರೆಡಾರ್ನ ಜಾಮ್ ಮಾಡೋದು ಹೇಗೆ ಅಂತ. ಇವಾಗ ರೆಡಾರ್ ಅಂದರೆ ಒಂದು ಮೈಕ್ರೋವೇವ್ ಅಂತೀರಿ. ಅಂದರೆ ಇವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಒಳಗೆ ನಿಮಗೆ ಸೌಂಡ್ ಬರುತ್ತೆ, ಆಮೇಲೆ ಕಮ್ಯುನಿಕೇಷನ್ ಫ್ರೀಕ್ವೆನ್ಸಿ ಬರುತ್ತೆ, ಅಲ್ಟ್ರಾಸೌಂಡ್ ಬರುತ್ತೆ, ಆಮೇಲೆ ಮೈಕ್ರೋವೇವಲ್ಲಿ ಹೈ ಫ್ರೀಕ್ವೆನ್ಸಿ, ವೆರಿ ಹೈ ಫ್ರೀಕ್ವೆನ್ಸಿ, ಆಮೇಲೆ ಮೈಕ್ರೋವೇವ್ ಬರುತ್ತೆ. ಮೈಕ್ರೋವೇವ್ ಅಂದರೆ ಸುಮಾರು ದಿ ಹೋಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳು ಅಂತಾರಲ್ಲ, ಆ ವೇವ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿಲ್ ಬಿ ಮೂವಿಂಗ್ ಅಟ್ ಬಿಟ್ವೀನ್ 1 GHz to 10 GHz. ಅದು ಸ್ಪೀಡು. ಆ ತರಂಗಗಳ ವೇಗ ಆ ಥರ ಇರುತ್ತೆ. ಅದರಲ್ಲಿ ಆ ವೇಗದೊಳಗೆ ನಾವು ಪಲ್ಸಸ್ ಬಿಡ್ತೀವಿ. ಪಲ್ಸ್ ಬಿಟ್ಟು ಆಕಾಶದೊಳಗೆ ಯಾವ್ದಾರ ಏರ್ಕ್ರಾಫ್ಟ್ ಹೋಗ್ತಾ ಇದ್ರೆ ಪಲ್ಸ್ ಅದ್ರ ಮೇಲೆ ಹೋಗಿ ಇಂಪ್ಯಾಕ್ಟ್ ಆಗುತ್ತೆ. ಇಂಪ್ಯಾಕ್ಟ್ ಆದಮೇಲೆ ಅದು ರಿಫ್ಲೆಕ್ಷನ್ ಬರುತ್ತೆ. ಲೈಟ್ ರಿಫ್ಲೆಕ್ಷನ್ ಆದಾಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಫ್ಲೆಕ್ಷನ್ ಆಗುತ್ತೆ. ಆಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗೆಟ್ ರಿಫ್ಲೆಕ್ಟೆಡ್. ಇದು ಈಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ ಬೋನ್ ಯಾವುದು ಅದು ಬರುತ್ತೆ, ಅದೇ ರೀತಿ ಆಕಾಶಕ್ಕೆ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಮಿರರೇ ತಗೊಳ್ಳಿ, ನಿಮ್ಮ ಮಕ್ಕಕ್ಕೆ ಮಿರರ್ ಇಟ್ರೆ ಅದು ಲೈಟ್ ವೇವ್ ಇಲ್ಲಿಗೆ ಬರುತ್ತೆ, ನಾನು ರಿಫ್ಲೆಕ್ಟ್ ಮಾಡೋದು ನಿಮ್ಮ ಮಕ್ಕಕ್ಕೆ ಹೋಗುತ್ತೆ, ಅದು ರಿಫ್ಲೆಕ್ಷನ್. ಇದು ಅಲ್ಲಿಂದ ನನ್ನ ಜ್ಞಾನಿಗೆ ನಿಮ್ಮ ಮಕ್ಕ ಹೆಂಗೆ ಕಾಣುತ್ತೆ, ನಿಮ್ಮ ರಿಫ್ಲೆಕ್ಷನ್ ನಾನು ನೋಡ್ತೀನಿ. ಹಾಗೆ ಯಾವುದೇ ಒಂದು ಹಾರ್ತಿರೋ ವಸ್ತು ಏರ್ಕ್ರಾಫ್ಟ್ ರಿಫ್ಲೆಕ್ಷನ್ನು ನಮ್ಮ ರೆಡಾರ್ ನೋಡಬೇಕು ಅಂದರೆ ಅದು ರಿಸೀವರ್ ಅಂತ ಇರುತ್ತೆ, ಅದಕ್ಕೆ ಬರುತ್ತೆ ಸಿಗ್ನಲ್. ಅದು ಬಂದಾಗ ಅದು ನಾನು ಯಾವಾಗ ಕಳಿಸಿದ್ದೀನಿ ಒಂದು ಪಲ್ಸ್ನ, ಅದು ಯಾವಾಗ ಬಂತು ಅದನ್ನು ಅದಕ್ಕೆ, ಯಾಕಂದರೆ ಸ್ಪೀಡ್ ಆಫ್ ಲೈಟ್ ವಿ ನೋ, ಎಷ್ಟು ಸೆಕೆಂಡ್ ತೊಗೊಂಡು ನೋಡಿದ್ರೆ ಯಾವ ದೂರದಲ್ಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಯಾವ ಸ್ಪೀಡಲ್ಲಿ ಬರ್ತಿದೆ ಅಂತ. ಆಮೇಲೆ 1 ಸಲ 2 ಸಲ 3 ಸಲ ನೋಡಿದ್ರೆ ಯಾವ ಸ್ಪೀಡಲ್ಲಿ ಬರ್ತಿದೆ ಅಂತ ನೋಡ್ಬೋದು. ಅದು ಯಾವ ಆ್ಯಂಗಲಿಂದ ಬರ್ತಿದೆ, ಯಾವ ಸ್ಪೀಡಲ್ಲಿ ಬರ್ತಿದೆ, ಎಷ್ಟು ದೂರದಿಂದ ಬರ್ತಿದೆ, 3 ಕಣ್ಣಿಡುತ್ತೆ ರೆಡಾರ್. ಅದೇ ರೆಡಾರ್ ದೋಷ. ನಾವು ಈ ಥರ ಇರ್ಬೇಕಾದ್ರೆ ಅವರು ರೆಡಾರ್ ಸಿಗ್ನಲ್ ಬರುತ್ತೆ, ಇವಾಗ ಏನು ಅದು ರಿಫ್ಲೆಕ್ಷನ್ ಬರ್ತಿದೆ, ನಾವೇನೋ ಸುಮಾರು 5 GHz ತರಂಗಗಳು ಕಳಿಸಿ ಇಟ್ಕೊಳ್ಳಿ, ಅವ್ರಿಗೆ ಆ ಡೀಟೇಲ್ಸ್ ಎಲ್ಲ ನಮ್ಮ ಶತ್ರುಗಳು ಗೊತ್ತಾದರೆ ಅವರು ಅದನ್ನು ಜಾಮ್ ಮಾಡ್ತಾರೆ. ಅಂದರೆ ಅದೇ ವೇವ್ ಲೆಂಗ್ತ್ ಒಳಗೆ ಎಕ್ಸ್ಟ್ರಾ ಪಲ್ಸ್ ಶಕ್ತಿ ಹಾಕಿ ನಮ್ಮ ರೆಡಾರ್ ಆಂಟೆನಾಗೆ ತಲುಪೋ ಹಾಗೆ ಮಾಡಿಬಿಟ್ರೆ ಇವಾಗ ರೆಡಾರ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇವಾಗ ನನಗೆ ಇದರ ಏರ್ಕ್ರಾಫ್ಟ್ ರಿಫ್ಲೆಕ್ಷನ್ ಬರ್ತಿದೆ, ಜಾಮರು ನನಗೆ ಪಲ್ಸ್ ಹಾಕಿದ್ರೆ ಅದು ಬರ್ತಿದೆ, 2 ಬಂದರೆ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ರೆಡಾರ್ ಶಕ್ತಿ ಸರಿಯಾಗಿ ಮಾಡೋಕ್ಕಾಗಲ್ಲ. ಅವಾಗ ಏನು ಹೇಳ್ತಾರೆ, ರೆಡಾರ್ ಗಾಟ್ ಜಾಮ್ಡ್. ಜಾಮ್ ಆಗ್ಬಿಟ್ಟಿದ್ರೆ ಹಾಗೆ ನೀವು ನೀವು ಒಳ್ಳೆ ಸಿಗ್ನಲ್ ಬರಬೇಕು, ಅದ್ರ ಜೊತೆ ಬೇಡದ ಸಿಗ್ನಲ್ಗಳು ಬಂದು ಅದೇ ರಿಸೀವರ್ಗೆ ಹೊಟ್ಟೋಗುತ್ತೆ. ಆವಾಗ ಅವ್ರ ಬುದ್ಧಿಶಕ್ತಿಗೂ ಚಾಲೆಂಜು, ಯಾವ ರೀತಿ ಕಳಿಸ್ಬೇಕು. ನಮ್ಮ ಬುದ್ಧಿಶಕ್ತಿಗೂ ಚಾಲೆಂಜ್ ಅಂದರೆ ನಮ್ಮ ಏನೇ ನಾವು ರಿಸೀವ್ ಮಾಡ್ತಿದ್ವೋ ಅದು ಕಲುಷಿತವಾಗಬಾರದು. ನೀವು ಕಳಿಸಿದ್ದಲ್ಲಿ ನಾನು ನಾಯ್ಸ್ ಅಂತ
ತಳ್ತೀನಿ. ಇದು ನಾಯ್ಸ್, ಐ ವಿಲ್ ರಿಮೂವ್ ಇಟ್. ಐ ವಿಲ್ ರಿಮೂವ್ ದ ನಾಯ್ಸ್, ಗೆಟ್ ಸಿಗ್ನಲ್. ನನ್ ಜಾಮ ಹಾಕ್ಬಿಡಲ್ಲ. ನೀವು ಜಾಮ್ ಮಾಡಿದ್ರೆ ನಾನು ತಗೊಳ್ಳಲ್ಲ. ನೀವು ಜಾಮ್ ಮಾಡಕ್ಕೆ ಬಿಡ್ತೀನಿ, ನಾನು ತಗೊಳ್ಳಲ್ಲ. ಅದಂಗೆ ಅವಾಯ್ಡ್ ಮಾಡೋದು? ಅದೇ ಟೆಕ್ನಾಲಜಿ. ಅದೇ ನೀವು ಕಳಿಸ್ತೀರಿ ನಂಗೆ ಸಿಗ್ನಲ್, ನಾನು ನಿಮ್ಮ ಸಿಗ್ನಲ್ನ ಡಂಪ್ ಮಾಡ್ತೀನಿ, ಬರೀ ಆ ಸಿಗ್ನಲ್ ತಗೋತೀನಿ. ಆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಾನು ಜಾಮ್ ಆಗ್ತೀನಿ. ಅವಾಗ ನಮ್ಮಲ್ಲಿ ಏನಾಯ್ತು ಅಂದರೆ ನಮ್ಮ ರೆಡಾರ್ಗಳನ್ನ ಅವ್ರ ಕೈಲಿ ಜಾಮ್ ಮಾಡೋಕ್ಕಾಗಲಿಲ್ಲ. ಅವ್ರ ರೆಡಾರ್ಗಳೆಲ್ಲ ನಾವು ಜಾಮ್ ಮಾಡಿದ್ವಿ. ಬಿಕಾಸ್ ಅದು ಎಲೆಕ್ಟ್ರಾನಿಕ್ ವಾರ್ಫೇರ್. ನಮ್ಮ ಸಾಕಷ್ಟು ಶಕ್ತಿ ಇದೆ ನಮ್ಮ ಹತ್ರ ಎಲೆಕ್ಟ್ರಾನಿಕ್ ವಾರ್ಫೇರ್. ಇನ್ನೊಬ್ರದ್ದು ಅವ್ರು ಏನು ಫ್ರೀಕ್ವೆನ್ಸಿ, ಯಾವ ರೀತಿ, ಯಾವ ಪವರ್ ಇದೆ, ಯಾವ ರೀತಿ ಆ್ಯಂಟನಾ ಇದೆ, ಅದು ಯಾವ ರೀತಿ ಜಾಮ್ ಮಾಡಬೇಕು. ಹಾಗೆ ನಾವು ಜಾಮ್ ಆಗದೆ ಇರೋ ಹಾಗೆ ನಾವು ಅದಕ್ಕೆ ಗಿವ್ ರೋಬಸ್ಟ್ನೆಸ್. ಇನ್ನೊಬ್ರು ಜಾಮ್ ಮಾಡಬಾರ್ದು, ಹಂಗೆ ಮಾಡಬೇಕು. ಜಾಮ್ ಮಾಡಿದ್ರು ಕೂಡ ನಾಯ್ಸ್ ಯಾವುದು, ಗೊತ್ತಾಗಬೇಕು. ಜಾಮ್ ಮಾಡಿದ್ರೆ ನಾಯ್ಸ್ ಎಲ್ಲ ನಾನು ತಳ್ಳಾಕ್ಬಿಡ್ತೀನಿ, ಬರೀ ಸಿಗ್ನಲ್ ತಗೋತೀನಿ. ಇದು ಇಂಟೆಲಿಜೆನ್ಸ್, ವೆರಿ ಇಂಟೆಲಿಜೆಂಟ್. ಆ ಥರ ಎಲ್ಲ ಮಾಡ್ಕೊಂಡಿದ್ವಿ. ತುಂಬ ಅದಕ್ಕೂ ಬೇಕಾದಷ್ಟು ಕಷ್ಟಪಟ್ಟಿದ್ವಿ. 3-4 ಲ್ಯಾಬ್ರೇಟರಿ ಕಂಟ್ರೀಸ್ ವರ್ಕ್ ಮಾಡಿದ್ದಾರೆ ಯಾವ ರೀತಿ ಮಾಡಬೇಕು. ಮಾಡಿದ ಮೇಲೆ ಟೆಸ್ಟ್ ಮಾಡಬೇಕಲ್ಲ. ನಾವು ಒಂದು ರೇಂಜ್ ಅಂತ ಹೋಗಿ ಅಲ್ಲಿ ಈ ಥರ ಯಾರ್ಯಾರು ಜಾಮ್ ಮಾಡಬಹುದೋ ಅವ್ರೆಲ್ಲ ಕರೆಸಿ ನೀವು ಜಾಮ್ ಮಾಡಿಯಪ್ಪ ನೀವು ಅಂತ ಅವ್ರ ಕೈಲಿ ಜಾಮ್ ಮಾಡಿ ನಾವು ನೋಡಿ ಆ ಜಾಮ್ ಹೇಗೆ ರೀತಿ ಅದನ್ನು ಫಿಲ್ಟರ್ ಮಾಡ್ಬೋದು ಅಂತ ಫಿಲ್ಟರ್ ಮಾಡಿದ್ವಿ. ಅದು ತೊಗೊಳ್ಳೋದ್ರಲ್ಲಿ ಸಿಗ್ನಲ್ ಮಾತ್ರ ತೊಗೊಳ್ಳೋದು. ಅದನ್ನು ನಾವು ಮಾಡಿ ವ್ಯಾಲಿಡೇಟ್ ಮಾಡಿ ಅದನ್ನು ಆರ್ಮಿಗೆ, ಏರ್ಫೋರ್ಸ್ಗೆ ಡೆಮಾನ್ಸ್ಟ್ರೇಟ್ ಮಾಡಿ ತೊಗೊಂಡಿದ್ದಾರೆ. ಅವರು ಅಷ್ಟೇ, ಸುಮ್ಮನೆ ತೊಗೊಳ್ಳಲ್ಲ, ತೋರಿಸಿ ಯಾವ ರೀತಿ ನಿಮ್ಮದು ರೋಬಸ್ಟ್ ಆಗಿದೆ ಅಂತ ಹೇಳಬೇಕು, ಕೇಳ್ತಾರೆ, ನಾವು ತೋರಿಸ್ಬೇಕು. ಅವ್ರಿಗೆ ಒಪ್ಪಿಗೆ ಆದರೆ ನೋ, ಐ ಥಿಂಕ್ ಐ ಆಮ್ ಹ್ಯಾಪಿ. ಇವಾಗ ಇದು ಅಂದರೆ ಇದು ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್. ಹೌದೌದು ಅಲ್ವಾ? ನಾವು 2000 ನಾವು ಕೊಟ್ಟರೆ 2020 ಯೂಸ್ ಮಾಡಿದ್ರೆ ಸಮ್ ಇಂಪ್ರೂವ್ಮೆಂಟ್, ಟೆಕ್ನಾಲಜಿ, ಸೈನ್ಸ್, ಸಿಗ್ನಲ್ ಪ್ರಾಸೆಸಿಂಗ್, IT, ಎವ್ರಿಥಿಂಗ್ ಇಸ್ ಇಂಪ್ರೂವ್ಡ್. ಸೊ ವಿ ಹ್ಯಾವ್ ಟು ಕೀಪ್ ಅಪ್ಡೇಟಿಂಗ್. ಇವಾಗ ನಾವು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋ ಆಗಿಲ್ಲ. ನಮ್ಮ ಆಕಾಶ್ ಮಿಸೈಲ್ ಅವ್ರ ಹತ್ರ 30 ವರ್ಷ 40 ವರ್ಷ ಇರುತ್ತೆ, ಆರ್ಮಿ ಹತ್ರ ಏರ್ಫೋರ್ಸ್ 30-40 ವರ್ಷದಲ್ಲಿ ಮಧ್ಯೆ ನಾವು ಅಟ್ಲೀಸ್ಟ್ ಮಾಡಲೇಬೇಕು. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ನೋಡಿ ಅವ್ರು ಹೇಳ್ತಾರೆ, ನೋಡಪ್ಪ ಈ ಥರ ಪ್ರಾಬ್ಲಮ್ ಬರ್ಬೋದು, ನೀವು ಚೇಂಜ್ ಮಾಡು ಅಂದರೆ ಮಾಡಬೇಕು. ನಮ್ಮ ರಿಕ್ವೈರ್ಮೆಂಟ್ ಸ್ವಲ್ಪ ಚೇಂಜ್ ಆಗಿದೆ, ಮಾಡ್ತೀವಿ. ಅವ್ರ ರಿಕ್ವೈರ್ಮೆಂಟ್ ಚೇಂಜ್ ಆಗಿದ್ರೆ ಮಾಡ್ತೀವಿ. ನಮಗೆ ಟೆಕ್ನಾಲಜಿ ಗ್ರೋತಿಂದ ನಾವು ಮಾಡ್ತೀವಿ. ಅದು ಕನ್ಫ್ಯೂಷನ್ ಅಟ್ಲೀಸ್ಟ್ ಎವ್ರಿ 4-5 ವರ್ಷಕ್ಕೊಂದ್ಸಲ ಅದನ್ನ ಅಪ್ಡೇಟ್ ಮಾಡ್ತೀವಿ. ಓಕೆ, ತುಂಬ ಸೌಂಡ್ ಮಾಡಿದ್ದು ಅಂತ ಹೇಳಿದ್ರೆ ಬ್ರಹ್ಮೋಸ್. ನಾ ಇಲ್ಲೇ ಇದ್ದೀನಿ, ಈ ರೂಮಲ್ಲೇ ಇದ್ದೀನಿ ಅಂದರೆ ಆ ರೂಮ್ ಡೈಮಂಡ್ ಕೂತಿರೋದು ಅಷ್ಟು ಆಕ್ಯುರೇಟ್ ಆಗಿ. ನ್ಯಾವಿಗೇಷನ್, ಗೈಡೆನ್ಸ್, ಕಂಟ್ರೋಲ್ 3 ಆಕ್ಯುರೇಟ್ ಆಗಿರಬೇಕು. ರಷ್ಯನ್ ಬುದ್ಧಿ, ಇಂಡಿಯನ್ ಬುದ್ಧಿ 2 ಸೇರೋದ್ರಿಂದ ಅದು ಬ್ರಹ್ಮಾಂಡವಾಗಿರೋ ಆಗಿದೆ ಅದು. ಸರ್, ಇಂಥ ಬ್ರಹ್ಮೋಸ್ ಐಡಿಯಾ ಎಲ್ಲಿಂದ ಬಂತು? ಯಾವುದೋ ಒಂದು ಬೇರೆ ಕೆಲಸಕ್ಕೆ ನಾನು, ಕಲಾಂ ಸಾಹೇಬರು 3 ಹೋಗಿದ್ವಿ ರಷ್ಯಾಗೆ. ಮ್ಯಾನೇಜಿಂಗ್ ಡೈರೆಕ್ಟ್ರು ಅವ್ರು ಹೇಳಿದ್ರು, ಕಲಾಂನ ಯು ಕಮ್, ಐ ವಿಲ್ ಶೋ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಂತ. ನಾವಿದು ಶುರು ಮಾಡಿದ್ದೀವಿ, ಮುಂದಕ್ಕೆ ಹೋಗಲಿಕ್ಕೆ ದುಡ್ಡಿಲ್ಲ, ನೀವು ಕೊಡಿ 50%, ಇಬ್ಬರು ದುಡ್ಡು ಕೊಡೋಣ. ಬಿಕಾಸ್ ದಟ್ ಇಂಡಿಯಾ ರಷ್ಯಾ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಸೋ ಗುಡ್. ಸರ್ಕಾರ ಹೇಗಪ್ಪ ಈ ಥರ ಎಲ್ಲ ಫಂಡ್ ಮಾಡೋಕ್ಕಾಗತ್ತೆ? ಯಾವ್ಯಾವ ಕಂಪನಿ ಅಂತೀರಿ, ರಷ್ಯಾ ಅಂತೀರಿ, ಶೇರ್ ಈಕ್ವಿಟಿ ಕೊಡು ಅಂತ ಹೇಳ್ತೀರಿ, ಈ ಥರ ಯಾವತ್ತೂ ಆಗಿಲ್ವಲ್ಲ. ಅದೆಲ್ಲ ಗೊತ್ತಿಲ್ಲ. ಕಂಟ್ರಿ ರಿಕ್ವೈರ್ಸ್. ಅವ್ರದ್ದು ಮಾಸ್ಕೋ ರಿವರು, ನಮ್ಮದು ಬ್ರಹ್ಮಪುತ್ರ ರಿವರು 2 ಸೇರಿ ಬ್ರಹ್ಮೋಸ್ ಅಂತ ಹೆಸರು ಕೊಟ್ಟರು. ಸೊ ಭಾರತದ ಶತ್ರುಗಳಿಗೆ ರಷ್ಯಾ ಮಾರಂಗಿಲ್ಲ? ಇಲ್ಲ.